ಹೆಲೋ ಗಾಯ್ಸ್, ನಿಮಗೆ HTMLನ ಟ್ಯೂಟೋರಿಯಲ್ಗೆ ಸುಸ್ವಾಗತ. ನಾವು ಈ ವಿಡಿಯೋದಲ್ಲಿ ಲೀಸ್ಟ್ ಟ್ಯಾಗ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಲೀಸ್ಟ್ ಟ್ಯಾಗ್ನಲ್ಲಿ ಟೋಟಲಿ 2 ಟೈಪ್ಸ್ ಇದ್ದಾವೆ. ಮೊದಲನೇದು ಅನ್ಆರ್ಡರ್ ಲಿಸ್ಟ್, ಇನ್ನೊಂದು ಆರ್ಡರ್ ಲಿಸ್ಟ್. ಅನ್ಆರ್ಡರ್ ಲಿಸ್ಟ್ ಯಾವ ಥರ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ. ನಾವು ಒಂದು ಲೀಸ್ಟ್ನ ಮಾಡ್ತಾ ಇದ್ದೀವಿ ಅಂದರೆ ಇವಾಗ ನಾನೊಂದು ಹೀರೋಗಳನ್ನ ಲೀಸ್ಟ್ನ ಮಾಡಿದ್ದೀನಿ. ಇದು ಲೀಸ್ಟ್ ಯಾವ ಥರ ಇದೆ ಅಂದರೆ ಇಲ್ಲಿ ಯಾವುದೇ ಆರ್ಡರ್ ಇಲ್ಲ, ಬರೀ ಡಾಟ್ಗಳಿದ್ದಾವೆ. ಅದೇ ಥರ ಆರ್ಡರ್ ಲಿಸ್ಟ್ನಲ್ಲಿ ನಾವು ಕನ್ನಡ ಮೂವಿಗಳೆಲ್ಲ ಲೀಸ್ಟ್ ಮಾಡಿದ್ದೀನಿ. ಅವುಗಳು ಆರ್ಡರ್ ಲಿಸ್ಟಲ್ಲಿದ್ದಾವೆ, ಅಂದರೆ 1 2 3 ಅಂತ. ನಾವು ABCD ಕೂಡ ಹಾಕೋಬೋದು, ರೋಮನ್ ನಂಬರ್ ಕೂಡ ಹಾಕೋಬೋದು. ಈ ಲಿಸ್ಟ್ಗಳನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಅನ್ಆರ್ಡರ್ ಲಿಸ್ಟ್ನ ನೋಡೋಣ. ಅನ್ಆರ್ಡರ್ ಲಿಸ್ಟ್ಗಾಗಿ ನಾವು UL ಟ್ಯಾಗ್ನ ಯೂಸ್ ಮಾಡ್ತೀವಿ. UL ಅಂದರೆ ಅನ್ಆರ್ಡರ್ ಲಿಸ್ಟ್ ಅಂತ. ಮೊದಲಿಗೆ UL ಟ್ಯಾಗ್ನ ಹಾಕ್ಕೊಂಡು ಅದರೊಳಗೆ ನಾವು LI ಅನ್ನೋ ಟ್ಯಾಗ್ನ ಯೂಸ್ ಮಾಡ್ತೀವಿ. LI ಅಂದರೆ ಲೀಸ್ಟ್ ಐಟಮ್ ಅಂತ. ನೀವು ಎಷ್ಟು ಐಟಮ್ಸ್ನ ಲೀಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ಬಾರಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಮುಂಚೆನೇ ಗೊತ್ತಿರುತ್ತೆ, ಅಂದರೆ ನಾವು ಇವಾಗ ಇಷ್ಟೊಂದು ಐಟಮ್ಸ್ನ ನಾನೊಂದು ಲೀಸ್ಟ್ ಮಾಡ್ತಿದ್ದೀನಿ ಅಂದರೆ ಇವಾಗ ನಾನು ಐದು ಐಟಮ್ಸ್ನ ಒಂದು ಲೀಸ್ಟ್ ಮಾಡ್ತಿದ್ದೀನಿ ಅಂದರೆ ನೀವು ಜಸ್ಟ್ ಏನು ಮಾಡಬೇಕಾಗಿಲ್ಲ, LI ಅಂತ ಟೈಪ್ ಮಾಡಿ ಸ್ಟಾರ್ ಹಾಕಿ ಜಸ್ಟ್ 5 ಅಂತ ಟೈಪ್ ಮಾಡಿ. ಇಲ್ಲಿ ನೋಡ್ಬೋದು, ಜಸ್ಟ್ ನಾವು ಆ ಥರ LI ಸ್ಟಾರ್ 5 ಹಾಕಿದರೆ 5 ಐಟಮ್ಸ್ನ ಒಂದು ಲೀಸ್ಟ್ ಬರುತ್ತೆ. ನಿಮಗೆ 10 ಬೇಕಂದರೆ LI ಇಂಟು 10 ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಐಟಮ್ಸ್ ಬೇಕೋ ಅಷ್ಟನ್ನು ನೀವು ಸ್ಟಾರ್ ಹಾಕಿಬಿಟ್ಟು ಮುಂದೆ ಹಾಕಿದರೆ ಅಷ್ಟು ಐಟಮ್ಸು ಒಂದು ಲೀಸ್ಟ್ ಆಗಿ ಬರುತ್ತೆ. LI ಟ್ಯಾಗ್ ಒಳಗೆ ನೀವು ಇವಾಗ ನೀವೊಂದು ಲೀಸ್ಟ್ ಮಾಡ್ಬೇಕು ಅಂದ್ಕೊಂಡಿರ್ತೀರ. ನಾನು ಇವಾಗ ಒಂದು ಹೀರೋಗಳನ್ನ ನೇಮ್ನ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ಅಂದರೆ ನೀವು ಏನು ಲೀಸ್ಟ್ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ಆ ನೇಮ್ಗಳನ್ನ ನೀವು ಹಾಕ್ತಾ ಹೋಗಿ. ನಾನಿಲ್ಲಿ ಹೀರೋಗಳ ನೇಮ್ನ ಲೀಸ್ಟ್ ಆಗಿ ಅಂದರೆ ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಹೀರೋಗಳ ನೇಮ್ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಅನ್ಆರ್ಡರ್ ಲಿಸ್ಟ್ ಹೇಗೆ ಕಾಣುತ್ತೆ ಅಂತೇಳಿ. ಅನ್ಆರ್ಡರ್ ಲಿಸ್ಟ್ನಲ್ಲಿ ಡಿಫಾಲ್ಟ್ ಆಗಿ ಡಾಟ್ ಇರುತ್ತೆ. ಇದನ್ನು ನಾವು HTMLನಲ್ಲಿ ಡಿಸ್ಕ್ ಅಂತ ಕರಿತೀವಿ. ಇದು ಡಿಫಾಲ್ಟ್ ಆಗಿ ಬರುತ್ತೆ. ಇದನ್ನು ಕೂಡ ನಾವು ಚೇಂಜ್ ಮಾಡ್ಬೋದು. ಹೇಗೆ ಅಂದರೆ UL ಟ್ಯಾಗ್ ಒಳಗೆ ಹೋಗಿ ಟೈಪ್ ಅಂತ ಹಾಕಿ ಅಲ್ಲಿ ನಾವು ಚೇಂಜ್ ಮಾಡಬೇಕು. ಯಾವ ಥರ ಅಂದರೆ ಇವಾಗ ಟೋಟಲಿ ಎಷ್ಟು ಟೈಪ್ ಇದಾವೆ ಅಂದರೆ ಒಂದು ಡಿಸ್ಕ್, ಇನ್ನೊಂದು ಸ್ಕ್ವಯರ್, ಇನ್ನೊಂದು ಸರ್ಕಲ್. ಬೈ ಡಿಫಾಲ್ಟ್ ಆಗಿ ಡಿಸ್ಕ್ ಬರುತ್ತೆ. ನಮಗೆ ಇವಾಗ ಸ್ಕ್ವಯರ್ ಟೈಪ್ ಬೇಕಂದರೆ ಟೈಪ್ ಒಳಗೆ ಸ್ಕ್ವಯರ್ ಅಂತ ಹಾಕಿ. ಅದೇ ಥರ ಸರ್ಕಲ್ ಬೇಕಂದರೆ ಟೈಪ್ ಒಳಗೆ ಸರ್ಕಲ್ ಅಂತ ಹಾಕಿ. ಇವಾಗ ಆರ್ಡರ್ ಲಿಸ್ಟ್ನ ನೋಡೋಣ. ಆರ್ಡರ್ ಲಿಸ್ಟ್ ಅಂದರೆ OL ಅಂತ ಟೈಪ್ ಮಾಡಿ. OL ಅಂದರೆ ಆರ್ಡರ್ ಲಿಸ್ಟ್. OL ಟ್ಯಾಗ್ನ ನಾವು ಯೂಸ್ ಮಾಡಿಕೊಂಡು ಆರ್ಡರ್ ಲಿಸ್ಟ್ನ ಮಾಡಬೇಕು ಅಂದರೆ ನಾವು OL ಟ್ಯಾಗ್ನ ಯೂಸ್ ಮಾಡ್ತೀವಿ. OL ಟ್ಯಾಗ್ ಒಳಗೆ LI ಅಂತ ಹಾಕಿ ಲೀಸ್ಟ್ ಐಟಮ್ ನೇಮ್ನ ಕೊಡ್ಕೋತಾ ಹೋಗಿ. ಇಲ್ಲಿ ನೋಡ್ಬೋದು ಬೈ ಡಿಫಾಲ್ಟ್ ಆಗಿ ನಂಬರ್ ಬಂದಿದೆ. ಇಲ್ಲಿ 1 2 3 4 ಇರೋ ಜಾಗದಲ್ಲಿ ನಾವು ABCD ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ನಾವು OL ಟ್ಯಾಗ್ ಒಳಗೆ ಹೋಗಿ ಟೈಪ್ ಅಂತ ಹಾಕಿ ಜಸ್ಟ್ A ಅಂದರೆ ಕ್ಯಾಪ್ಸ್ A ಅಂತ ಹಾಕಿ. ಇವಾಗ ನೋಡಿ ಕ್ಯಾಪ್ಸ್ ಲಾಕ್ ಬಂದಿದೆ. ABCD ಅಂದರೆ ಅಪ್ಪರ್ ಕೇಸು. ಇದೇ ಥರ ನಮಗೆ ಲೋವರ್ ಕೇಸ್ ಬೇಕು ಅಂದರೆ ಟೈಪಲ್ಲಿ ಲೋವರ್ ಕೇಸ್ನ A ಹಾಕಿ. ಇವಾಗ ನೋಡ್ಬೋದು ಲೋವರ್ ಕೇಸ್ನ ABCDಗಳು ಬರ್ತಾ ಇದ್ದಾವೆ. ಇವಾಗ ನಿಮಗೆ ಒಂದು ಡೌಟ್ ಬರ್ಬೋದು, ಇವಾಗ A ಹಾಕೋ ಬದಲು ನಾನು B ಹಾಕ್ತೀನಿ, B ಹಾಕೋ ಬದಲು C ಹಾಕ್ತೀನಿ ಅಂತ ನಿಮಗೊಂದು ಡೌಟ್ ಬಂದರೆ ಅದು ಯಾವುದೇ ಕಾರಣಕ್ಕೂ ಬರಲ್ಲ. ನೀವು A ಬಿಟ್ಟು ಬೇರೆ ಯಾವುದೇ ಒಂದು ಆಲ್ಫಾಬೆಟ್ಸ್ನ ಹಾಕಿದರೆ 1 2 3ನೇ ಬರುತ್ತೆ. ಸೊ ನಾವಿಲ್ಲಿ ಅಪ್ಪರ್ ಕೇಸ್ನ ಕ್ಯಾಪ್ಸ್ A, ಅಪ್ಪರ್ ಕೇಸ್ನ A ಮತ್ತು ಲೋವರ್ ಕೇಸ್ನ A ಅಷ್ಟೇ ಹಾಕಬೇಕಾಗುತ್ತೆ.
ಅದನ್ನು ಬಿಟ್ಟು ನಾವು ಬೇರೆ ಏನಾದರೂ ಹಾಕಿದರೆ ಅದು ಡಿಫಾಲ್ಟಾಗಿ 1 2 3ನ ತಗೊಳುತ್ತೆ ಆರ್ಡರ್ ಆಗಿ. ಇದಲ್ಲದೆ ನಾವು ರೋಮನ್ ಲ್ಯಾಂಗ್ವೇಜ್ ಕೂಡ ಹಾಕ್ಬೋದು. ಹೇಗೆ ಅಂದರೆ ನೀವು ಅಪ್ಪರ್ ಕೇಸ್ನ ಐ ಹಾಕಿದರೆ ಇಲ್ಲಿ ನೋಡಿ ರೋಮನ್ನ 1 2 3 ಬರುತ್ತೆ. ಅದೇ ಥರ ನೀವು ಲೋವರ್ ಕೇಸ್ನ ಐ ಹಾಕಿದರೆ ಇವು ಇದು ರೋಮನ್ನ 1 2 3 ಬರುತ್ತೆ. ಈ ಆರ್ಡರ್ ಲಿಸ್ಟಲ್ಲಿ ನಾವು ಸ್ಟಾರ್ಟ್ ಅನ್ನೋ ಪ್ರಾಪರ್ಟಿ ಕೂಡ ಯೂಸ್ ಮಾಡ್ಬೋದು. ಹೇಗೆಂದರೆ ಸ್ಟಾರ್ಟ್ ಅಂತ ಹಾಕಿ ಇಲ್ಲಿ ನೀವು 3 ಕೊಟ್ಟಿರಿ, ಈಗ 3 ಕೊಟ್ಟರೆ ಇಲ್ಲಿ ನಾವು ಸ್ಟಾರ್ಟ್ ಅನ್ನೋ ಒಂದು ಪ್ರಾಪರ್ಟಿಲಿ 3 ನಂಬರ್ನ ಕೊಟ್ಟರೆ ಅದು 3ಇಂದ ಸ್ಟಾರ್ಟ್ ಆಗುತ್ತೆ. 3 4 5 ಇದೇ ಥರ ನೀವು 4 ಕೊಟ್ಟರೆ 4ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಅಲ್ಫಾಬೆಟಿಕಲ್ಲೂ ಕೂಡ 3 ಕೊಟ್ಟರೆ ನಾವು ಅದು 3 ಅಂದರೆ ಅಲ್ಫಾಬೆಟಲ್ಲಿ 3 ಯಾವುದು? ಸಿ, ಅಂದರೆ ಫಸ್ಟ್ ಎ, ಸೆಕೆಂಡ್ ಬಿ, ಥರ್ಡ್ ಸಿ. ಸೊ ನಾವು 3 ಕೊಟ್ಟರೆ ಸಿಯಿಂದ ಸ್ಟಾರ್ಟ್ ಆಗುತ್ತೆ. ನೀವು ಸ್ಟಾರ್ಟಲ್ಲಿ ಯಾವ ನಂಬರ್ನ ಕೊಡ್ತೀರಾ ಅಲ್ಲಿಂದ ಆರ್ಡರ್ ಲಿಸ್ಟಲ್ಲಿ ಕೌಂಟ್ ಸ್ಟಾರ್ಟ್ ಆಗುತ್ತೆ. ನಾವು ಈ ವಿಡಿಯೋದಲ್ಲಿ UL ಟ್ಯಾಗ್ ಮತ್ತು OL ಟ್ಯಾಗ್ ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ. ಇನ್ನು ಬೇರೆ ರೀತಿಯ ಲೀಸ್ಟ್ಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಹೇಗೆ ಯೂಸ್ ಮಾಡೋದು, ಅಂದರೆ ಯಾವ್ಯಾವ ಟ್ಯಾಗ್ಗಳಿದಾವೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.